ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸಂಟ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ್ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ಬಳಕೆ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸಂಟ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ್ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ಬಳಕೆ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸಂಟ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ್ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ಬಳಕೆ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ.
ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಶೆಟ್ಟಿ ಸರ್, ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸನ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆ ಆಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಶೆಟ್ಟಿ ಸರ್, ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸನ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್ ವಾಪಸ್ ಬರ್ತೀನಿ. ಶಾಸಕ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆ ಆಯಿತು. ಗಲಭೆ ದಿನ ಇದೇ ಜಾಗದಲ್ಲಿ ಅವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಶಾಸಕ ಭರತ್ ರೆಡ್ಡಿ ಅವರು ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಬುಲೆಟ್ ಸಿಕ್ಕ ಜಾಗದಲ್ಲೇ ಗಲಭೆ ದಿನ ನಿಂತಿದ್ರು ಭರತ್ ರೆಡ್ಡಿ ಅವರು. ಹಾಗಾದ್ರೆ ಶಾಸಕ ಭರತ್ ರೆಡ್ಡಿ ಕಡೆಗೂ ಕೂಡ ತೂರ್ ಬಂದಿತ್ತ ಬುಲೆಟ್. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದಲೂ ಬುಲೆಟ್ಗಳನ್ನ ಹಾರಿಸಲಾಗಿತ್ತ. ಇನ್ನು ರೆಡ್ಡಿ ನಿವಾಸದಿಂದಲೂ ಫೈರಿಂಗ್ ಆಗಿತ್ತು ಅಂತ ಹೇಳಿ ಭರತ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿರೋದ್ರಿಂದ ಭರತ್ ರೆಡ್ಡಿ ಅವರು ಮಾಡ್ತಿರೋ ಆರೋಪ ಸತ್ಯಾನ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊಬೈಲ್ ಶೆಟ್ರು ವಿವರಿಸ್ತಾ ಇದ್ರು. ಶೆಟ್ಟಿ ಸರ್, ಈಗ ಅಲ್ಲಿ ನಿಂತಿದ್ರು ಭರತ್ ರೆಡ್ಡಿ ಅವರು, ಅದೇ ಜಾಗದಲ್ಲಿ ಬುಲೆಟ್ ಸಿಕ್ಕಿದೆ, ಹೀಗಾಗಿ ಇದನ್ನು ಅಪೋಸಿಟ್ ಟೀಮ್ನವರು ಫೈರ್ ಮಾಡಿರಬಹುದು. ಇದು ಹೇಳಲಿಕ್ಕೆ ಸುಲಭ, ಬಟ್ ತನಿಖೆಯ ಭಾಗವಾಗಿ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದು ಹೇಗೆ ಅಂತ. ಅಲ್ಲ, ಅವರು ರಸ್ತೆಯಲ್ಲಿ ನಿಂತಿದ್ರಲ್ಲ ಮೇಡಮ್, ಹಾಗಾದ್ರೆ 24-48 ಗಂಟೆ ಯಾರು ಸರ್ಚೆ ಮಾಡಿಲ್ವಾ ಏರಿಯನ್ನು? ನನಗೆ ಅರ್ಥ ಆಗುದಿಲ್ಲ. ಇವತ್ತು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಸನ್ ಮೇಕ್ ಎನಿ ಸೆನ್ಸ್. ಈ ಬ್ಯಾಲಿಸ್ಟಿಕ್ ಎನಿ ಫೈರ್ ಆರ್ಮ್ ಕೇಸ್ ಅಲ್ಲಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗ್ಬೇಕು. ಅದು ಹೈವೇ ಆಗ್ಲಿ, ಅದು MG ರೋಡ್ ಆಗ್ಲಿ, ಇಟ್ ಹ್ಯಾಸ್ ಟು ಬಿ ಕಾರ್ಡನ್ ಆಫ್ ಇಮಿಡಿಯೇಟ್ಲಿ. ಅಂಡ್ ಇದು ನಾವು ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬಹುದು. ನಾವು ಏನಿಲ್ಲ ಅಂದ್ರೆ ಮೆಟಲ್ ಡಿಟೆಕ್ಟರ್ ಸಾಕು ಹುಡುಕ್ಲಿಕ್ಕೆ. ಇಮಿಡಿಯೇಟ್ಲಿ ಹುಡುಕಿ ಆ ಬುಲೆಟ್ ಅನ್ನ ತೆಗಿಲೇಬೇಕು. ಇದೀಗ 48 hours ಆದ ಕೂಡಲೇ ಪ್ರೊಸೀಜರ್ ಲ್ಯಾಬ್ಸ್ ಇನ್ನೊಂದು ಮಗದೊಂದಂತ ಕೋರ್ಟ್ ಅಲ್ಲಿ ದೇ ಮೇ ಪ್ಲೇ ಅರೌಂಡ್ ವಿತ್ ದ ವರ್ಡ್ಸ್. ಈಗ ರಾಜಕೀಯವಾಗಂತೂ ಹೆಂಗ್